ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ದುರ್ಗಾ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ಶ್ರೀ ದುರ್ಗಾ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್. ಇದು 3rd ಮೇನ್ ರೋಡ್, ವಿಘ್ನೇಶ್ವರ ಲೇಔಟ್, ಬಾಗಲಗುಂಟೆ, MEI ಲೇಔಟ್ನಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ತುಂಬ ಸ್ವೀಟ್ಸು, ಖಾರ ಸಿಗುತ್ತೆ. ಅದರಲ್ಲಿ ಸ್ವೀಟ್ಸಲ್ಲಿ ಡ್ರೈ ಜಾಮೂನ್, ಬಾದುಷಾ, ಹಾಗೆ ಜಾಂಗೀರು ಚೆನ್ನಾಗಿರುತ್ತೆ. ಹಾಗೆ ಖಾರ ಬೂಂದಿ ಎಲ್ಲ ಮಿಕ್ಸ್ಚರ್ಸು ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬಜ್ಜಿ, ಬೋಂಡ, ಮಸಾಲೋಡ, ಆಲೂ ಬೋಂಡ ಇವೆಲ್ಲವೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವುದಾದ್ರು ತೊಗೋಬೋದು, ಸಖತ್ತು ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಹಾಗೆ ಕಸ್ಟಮರ್ಸು ಏನು ಹೇಳ್ತಾರೆ ಎಲ್ಲವನ್ನು ಕೇಳ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಆಲೂ ಬೋಂಡ, ಹಾಗೆ ಮಸಾಲೊಡೆ, ಹಾಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲವುದು ಕೂಡ ಸಿಗುತ್ತೆ. ಅದು ಕೂಡ ಸೂಪರಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಜಿಲೇಬಿ ಕೂಡ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮೈಸೂರು ಪಾಕ್ ಕೂಡ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಬಜ್ಜಿ, ಬೋಂಡ, ಹಾಗೆ ಡ್ರೈ ಜಾಮೂನ್ ಎಲ್ಲ ಟೇಸ್ಟ್ ಮಾಡಿದೆ. ಸಖತ್ತು ಸೂಪರಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್ ಟೇಸ್ಟು. ನೀವು ಕೂಡ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನಾಗರತ್ನ. ಮೇಡಮ್, ಇಲ್ಲಿ ಏನು ಟೇಸ್ಟ್ ಮಾಡಿದ್ದೀರಾ ನೀವು? ಚೆನ್ನಾಗಿದೆ. ಇದು ಓಪನ್ ಆದಾಗಿಂದಲೂ ನಾವು ಇಲ್ಲೇ ತಗೊಳ್ತಾ ಇದ್ದೀವಿ. ಎಲ್ಲಾ ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ. ವೆರಿ ಟೇಸ್ಟಿ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಏನ್ ತುಂಬಾ ಇಷ್ಟ ಆಗುತ್ತೆ ನಿಮಗೆ? ಎಲ್ಲ ನಮ್ಮ ಮನೆಯವರಿಗೆ ತುಂಬಾ ನಿಪ್ಪಟ್ಟು ಜಾಸ್ತಿ ಇಷ್ಟ, ಮಿಕ್ಸರ್ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಯಾವಾಗ್ಲೂ ಅದಕ್ಕೆ ಇಲ್ಲೇ ಬಂದು ತಗೊಂಡೋಗೋದು ನಾವು. ಓಕೆ, ರೆಗ್ಯುಲರ್ ಬರ್ತಾ ಇತ್ತು? ರೆಗ್ಯುಲರ್ ಬರ್ತಾ ಇತ್ತು. ಓಕೆ, ತುಂಬಾ ಚೆನ್ನಾಗಿದೆ. ನಮಸ್ಕಾರ ಮೇಡಮ್. ಹಾ, ನಮಸ್ತೆ ತಮ್ಮ ಹೆಸರು? ಸರ್, ನನ್ನ ಹೆಸರು ವಿದ್ಯಾಶ್ರೀ ಅಂತ. ಓಕೆ, ಏನ್ ತಗೊಂಡ್ರಿ ಮೇಡಮ್ ಇವಾಗ? ಸರ್, ಇಲ್ಲಿ ಈ ಮಿಕ್ಸರು ಮತ್ತೆ ಕೋಡ್ಬೇಳೆ ತಗೋತಿದ್ದೀನಿ. ನನ್ನ ಮಗನ್ಗೆ ಇದು ನೈಟ್ ಊಟ ಮಾಡ್ಬೇಕಾದ್ರೆ ಅವ್ನಿಗೆ ಡೈಲಿ ಕಂಪಲ್ಸರಿ ಇರ್ಬೇಕು. ಅವನಿಗೆ ಮಿಕ್ಸರ್, ಈ ಅಂಗಡಿನ ಮಿಕ್ಸರ್ ತಗೊಂಡ್ರೆ ಮಾತ್ರ ಅವ್ನು ಊಟ ಮಾಡೋದು. ಒಂದಿನ ಇಲ್ಲ ಅಂದ್ರೆ ನೆಕ್ಸ್ಟ್ ದಿನ ಆದ್ರೂ ಅವ್ನ್ ಬಂದ್ ಇಲ್ಲಿ ತಗೊಂಡ್ ಹೋಗ್ಬೇಕು. ನಾನು ತುಂಬಾ ಚೆನ್ನಾಗಿರುತ್ತೆ ಸರ್ ಇಲ್ಲಿ. ಹಾಗಾಗಿ ಏನ್ ತುಂಬಾ ಇಷ್ಟ ಆಯ್ತು ಮೇಡಮ್? ಇಷ್ಟ ಅಂದ್ರೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ, ಹಾಗಾಗಿ ತುಂಬಾ ಇಷ್ಟ ಸರ್. ಯಾವ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸ್ತು ನಿಮ್ಗೆ? ಟೇಸ್ಟ್ ಅಂದ್ರೆ ಇಲ್ಲಿ ಮಸಾಲೆ ವಡೆ ಹಾಕ್ತಾರೆ, ಅದು ನನ್ ಫೇವ್ರೆಟ್. ನನ್ ಮಗನ್ ಬಂದು ಇದು ಮಿಕ್ಸರ್ ಇದೆಲ್ಲ, ಮಿಕ್ಸರ್ ಫೇವ್ರೆಟ್. ನನ್ ಮಗನ್ಗೆ ಮಿಕ್ಸರ್ ಫೇವ್ರೆಟ್. ಇದು ಸ್ವೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಈಗ ನನ್ನ ಸಿಸ್ಟರ್ದು ಶ್ರೀಮಂತ ಇದೆಲ್ಲ, ಹಂಗಾಗಿ ಇಲ್ಲಿ ಆರ್ಡರ್ ಕೊಡ್ಬೇಕಂತ ಅನ್ಕೊಂಡಿದೀವಿ. ಅದಕ್ಕೆ ಇದು ಮೈಸೂರು ಪಾಕ್ ಇದೆಲ್ಲ ಚೆನ್ನಾಗಿದೆ, ಜಾಂಗಿದು ಮೈಸೂರು ಪಾಕ್ ಎಲ್ಲ ಬೇರೆ ಏನು ಇಷ್ಟ ಆಗುತ್ತೆ ಮೇಡಮ್ ಸ್ವೀಟ್ ಅಲ್ಲಿ? ಯಾವ್ದು ಚೆನ್ನಾಗಿದೆ? ಸ್ವೀಟ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ಇಲ್ಲಿ ಮಾಡೋದೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ನಾವೆಲ್ಲ ಟ್ರೈ ಮಾಡಿದೀವಿ ಇಲ್ಲಿ. ತುಂಬಾ ಇಷ್ಟ ಆಯ್ತು ನಿಮಗೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ವಾಟ್ಸಪ್ ಚಾನಲ್ಲು ಇವೆಲ್ಲದರಲ್ಲೂ ಫೇವರೈಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿ ನಾವಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟ್ನ ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳಿಗೆ ನೀವು ಅಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಈಗ ಮತ್ತೆ
ಬಜ್ಜಿ ಬೋಂಡಗಳಾಗ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿನ ಬಜ್ಜಿ ಬೋಂಡ ಸಖತ್ತು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬ ಕಸ್ಟಮರ್ಸು ಸಖತ್ತಾಗಿ ಅವನ್ನೇ ಕೇಳ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಪ್ಯೂರ್ ಕಡಲೆ ಹಿಟ್ಟಂದೆ ಇವರೇ ಕಡಲೆಯನ್ನು ಬೀಸಿ ಮಾಡುವಂಥದ್ದು. ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿರ್ತವೆ ಫ್ರೆಂಡ್ಸ್. ಮತ್ತು ಒಳ್ಳೆ ಆಯಿಲ್ ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿನ ಬಜ್ಜಿ ಬೋಂಡ ಆಗಲಿ, ಖಾರ ಐಟಮ್ಗಳಾಗಲಿ, ಸ್ವೀಟ್ಸ್ ಆಗಲಿ ತುಂಬಾ ಸಖತ್ತು ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮತ್ತೆ ಮೆಣಸಿನಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ. ತುಂಬಾ ನೀವು ಮಾಡಿ ಹಾಕ್ದಂಗೆಲ್ಲ ಅಲ್ಲಿ ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಇದು ಡ್ರೈ ಜಾಮೂನ್ ಫ್ರೆಂಡ್ಸ್. ಬನ್ನಿ ಈಗ ಕೆಲವು ಸ್ವೀಟ್ಸ್ ಎಲ್ಲ ನೋಡ್ಕೊಂಬರೋಣ. ನೀವು ಫಂಕ್ಷನ್ಸ್ಗೆ ಅಥವಾ ಹಬ್ಬ ಹರಿದಿನಗಳಿಗೆ ನೀವು ಇಲ್ಲಿಂದ ಸ್ವೀಟ್ಸ್ ತಗೋಬೋದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಐಟಮ್ಗಳು ಕೊಡ್ತಾರೆ. ಸೊ ಹಾಗಾಗಿ ನೀವಿಲ್ಲಿ ತಗೋಬೋದು. ಮೋತಿಚೂರ್ ಲಡ್ಡು ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ, ಮೋತಿಚೂರ್ ಲಡ್ಡು. ಹಾಗೆ ಆರ್ಡಿನರಿ ಮೈಸೂರು ಪಾಕ್ ಕೂಡ ಸಿಗುತ್ತೆ. ಸೊ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅವಾಗೆಲ್ಲ ನಾವು ಮೈಸೂರು ಪಾಕ್ ತಿಂತಾ ಇದ್ವಲ್ಲ, ₹1 ₹2. ಸೊ ಆ ಟೈಪಲ್ಲಿ ಸಿಗುತ್ತೆ. ಸಖತ್ತು ಟೇಸ್ಟಾಗಿದೆ. ಹಾಗೆ ಇದು ನೋಡಿ ಸಿಹಿ ಬೂಂದಿ ಸೂಪರಾಗಿರುತ್ತೆ. ಮತ್ತು ಸೇವು, ಮಿಕ್ಸ್ಚರ್ಸು, ಯಾವ ಐಟಮ್ ಆದರೂ ತಗೊಳ್ಳಿ, ಎಲ್ಲ ಸೂಪರಾಗಿರುತ್ತೆ. ಹಾಗೆ ಮದ್ದು ರೋಡ ಕೂಡ ಸಿಗುತ್ತೆ, ಟೇಸ್ಟ್ ಮಾಡ್ಬೋದು. ಒಮ್ಮೆ ಈ ಕಡೆ ನೀವು ಬಂದಾಗ ಟೇಸ್ಟ್ ಮಾಡಿ, ಇಲ್ಲಿ ಏನು ಟೇಸ್ಟ್ ಮಾಡಿದ್ರಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವರೇ ಓನರು, ಜನಾರ್ದನ್ ಅಂತೇಳಿ ಬಜ್ಜಿ ಮಾಡ್ತಾ ಇದ್ದಾರಲ್ಲ ಅವರು. ಇಷ್ಟೆಲ್ಲ ರುಚಿಯಾದ ಬಜ್ಜಿಗಳನ್ನು ಇವರೇ ಜನಾರ್ದನ್ ಸರ್ ಮಾಡಿಕೊಡೋದು. ನೋಡಿ ಮಿಕ್ಸ್ಚರ್ಸ್ ನೋಡಿ ಫ್ರೆಂಡ್ಸ್. ಖಾರ ಕಡಲೆ ಬೀಜ ಎಲ್ಲವುದು ಸಿಗುತ್ತೆ, ಸೂಪರ್ ಆಗಿರುತ್ತೆ. ಮೆಣಸಿನಕಾಯಿ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ, ಹೀರೆಕಾಯಿ ಬಜ್ಜಿ, ಹಾಗೆ ಮಸಾಲ ವಡ, ಈ ರೀತಿ ಎಲ್ಲವುದು ಸಿಗುತ್ತೆ ಫ್ರೆಂಡ್ಸ್. ಎಲ್ಲವುದು ಸಖತ್ತಾಗಿ ಕ್ರಿಸ್ಪಿಯಾಗಿ ವೆರಿ ಟೇಸ್ಟಿಯಾಗಿರುತ್ತೆ. ಕ್ವಾಲಿಟಿನಲ್ಲಿ ಮಾತ್ರ ಯೋಚನೆ ಮಾಡೋಂಗಿಲ್ಲ ನೋಡಿ. ಅಲ್ಲಿ ಮಾಡಿ ಹಾಕ್ದಂಗೆ ಖಾಲಿ ಆಗ್ತಾನೆ ಇರುತ್ತೆ. ಇವರಲ್ಲಿ ಮಾಡ್ತಾನೆ ಇರ್ತಾರೆ, ಅಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಲ್ಲಿನ ಬಜ್ಜಿ ಬೋಂಡಗಳು ಎಷ್ಟು ಟೇಸ್ಟಿಯಾಗಿದೆ, ಏನಕ್ಕೆ ಇಷ್ಟು ಬೇಗ ಖಾಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿ ಇದೆ ಅಂತ ಅರ್ಥ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಅಂಗಡಿನಲ್ಲಿ ನೋಡಿ 3 ಜನ ಅಲ್ಲಿ ಕೊಡೋದಕ್ಕೆ ಇರೋದು. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ತಮ್ಮ ಹೆಸರು? ಸರ್ ರಾಕೇಶ್ ಅಂತ. ಸರ್ ಏನು ಟೇಸ್ಟ್ ಮಾಡಿದ್ರಿ ಸರ್ ಇಲ್ಲಿ ನೀವು? ಸರ್ ಜಾಮೂನ್ ತಗೊಂಡ್ವಿ. ಜಾಮೂನ್ ತುಂಬಾ ಚೆನ್ನಾಗಿದೆ. ಬಜ್ಜಿ ಬೋಂಡಗಳೆಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಓಕೆ, ಹೇಗೆ ಅನ್ನಿಸ್ತು ಟೇಸ್ಟ್? ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್. ಹೈಜಿನಿಕ್ ಆಗಿದೆ. ತುಂಬಾ ಚೆನ್ನಾಗಿದೆ. ಓಕೆ, ಬೇರೆ ಸ್ವೀಟ್ಸ್ ಅಲ್ಲೆಲ್ಲ ಏನು ಟೇಸ್ಟ್ ಮಾಡಿದ್ರಿ ಸರ್? ಸದ್ಯಕ್ಕೆ ಜಾಮೂನ್ ತಗೊಂಡಿದ್ವಿ. ಜಾಮೂನ್ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಓಕೆ, ವರ್ತ್ ಇದೆ ಪ್ರೈಸ್. ಬಜ್ಜಿ ಬೋಂಡ ಎಲ್ಲ ಟೇಸ್ಟ್ ಮಾಡಿಲ್ವಾ? ಬಜ್ಜಿ ಒಂದು ತಗೊಂಡ್ವಿ, ಬಜ್ಜಿನೂ ಕೂಡ ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಮಸಾಲ ವಡ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ರೆಸ್ಟೇ ಇಲ್ಲ ಅವ್ರಿಗೆ. ಮಾಡಿ ಕೊಟ್ಟಂಗೆ ಅಲ್ಲಿ ಖಾಲಿ ಮಾಡ್ತಾನೆ ಇರ್ತಾರೆ, ಇವರೆಲ್ಲ ಹಾಕ್ತಾನೆ ಇರ್ತಾರೆ. ನೋಡಿ ಫಸ್ಟ್ ರೌಂಡು ಅದನ್ನು ಬೇಯಿಸ್ಕೊಂಡ್ರು, ಮತ್ತು ಸೆಕೆಂಡ್ ರೌಂಡ್ ಬೇಯಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀಟಾಗಿ ಡೀಪಾಗಿ ಫ್ರೈ ಆಗಲಿ ಒಳಗಡೆ ಎಲ್ಲ ಅಂತೇಳಿ. ಸೊ ಸೆಕೆಂಡ್ ರೌಂಡು ಹಾಕ್ಬಿಟ್ಟು ಬೇಯಿಸ್ತಾರೆ.
ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಇಷ್ಟು ರುಚಿಯಾದ ಬಜ್ಜಿ ಬೋಂಡಗಳನ್ನು ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಲಿಲ್ಲ ಅಂದರೆ ತುಂಬಾ ಮಿಸ್ ಮಾಡ್ಕೊತೀರಾ. ಹಾಗೆ ನೀವು ಟೇಸ್ಟ್ ಮಾಡಿದ್ದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಸೌಮ್ಯ ಅಂತ. ಏನ್ ತಗೊಂಡ್ರಿ ಮೇಡಮ್ ಇಲ್ಲಿ? ಇಲ್ಲಿ ಬಜ್ಜಿ ಮತ್ತೆ ಇದು ಬೂಂದಿ ಖಾರ ತಗೊಂಡಿದ್ದೆ. ಓಕೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಬಜ್ಜಿ ತುಂಬಾ ಫೇಮಸ್ ಇಲ್ಲಿ. ಸೊ ಎಲ್ಲಾ ತರದ್ ಬಜ್ಜಿನೂ ಸಿಗುತ್ತೆ. ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಆಲೂ ಬಜ್ಜಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ಸಿಗೂ ತುಂಬಾ ಫೇಮಸ್ ಇದು. ಸೊ ಸ್ವೀಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ನಾವು ರೆಗ್ಯುಲರ್ ಆಗಿ ತಗೊಳ್ತೀವಿ ಇಲ್ಲಿ. ಸೊ ಇಟ್ಸ್ ಅಥೆಂಟಿಕ್ ಆಲ್ಸೋ. ಸ್ವೀಟ್ಸ್ ಅಲ್ಲಿ ಏನು ತುಂಬಾ ಇಷ್ಟ ಆಯ್ತು ಮೇಡಮ್? ನನ್ಗೆ ಬಾದುಷಾ, ಜಾಮೂನ್ ಅಂಡ್ ಮೈಸೂರ್ ಪಾಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಜಿಲೇಬಿ ಮೇನ್ಲಿ ಬಿಸಿ ಬಿಸಿ ಫ್ರೆಶ್ ಇರುತ್ತೆ. ಸೊ ಯಾವ್ದು ನೆನ್ನೆ ಉಳ್ದಿದ್ದು ಇವತ್ ಕೊಡ್ತಾರೆ ಆತರ ಏನಿಲ್ಲ, ಫ್ರೆಶ್ ಇರುತ್ತೆ ಯಾವಾಗ್ಲೂ. ಫ್ರೆಶ್ ಇಲ್ಲ ಅಂತಂದ್ರೆ ಅವರೇ ಹೇಳ್ತಾರೆ, ಮ್ಯಾಮ್ ಫ್ರೆಶ್ ಇಲ್ಲ, ಬೇಡ ಇವತ್ತು ಅಂತ ಅವರೇ ಹೇಳ್ತಾರೆ. ಸೊ ಇಟ್ಸ್ ಲೈಕ್ ಅಥೆಂಟಿಕ್ ಓನ್ಲಿ ವಿ ವಿಲ್ ಗೆಟ್ ಹಿಯರ್. ಓಕೆ. ಸೊ ರೆಗ್ಯುಲರ್ ಬರ್ತಾ ಇರ್ತಾರೆ? ಯಾ, ರೆಗ್ಯುಲರ್. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳಕ್ಕೆ ಬಯಸ್ತೀರಾ ಮೇಡಮ್? ಸರ್, ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ, ಎಲ್ರು ಎಂಜಾಯ್ ಮಾಡಿ. ಸೊ ಇಟ್ ಈಸ್ ವೆರಿ ಅಥೆಂಟಿಕ್ ಆಲ್ಸೋ. ಅಂದ್ರೆ ತುಂಬಾ ದಿನದ ಆಯಿಲ್ ಯೂಸ್ ಮಾಡ್ತಾರೆ. ಇಟ್ ಮೇ ಎಫೆಕ್ಟ್ ಹೆಲ್ತ್ ಅಂತ ಭಯ ಪಡ್ಕೊಳ್ಳೋ ಅಂತಿಲ್ಲ. ಸೊ ನಾವು ಕೇಳಿ ಅವ್ರ ಹತ್ರ ಎಲ್ಲ ನೋಡಿನೇ ತಗೊಳ್ತೀವಿ. ಸೊ ಇಟ್ಸ್ ಅಥೆಂಟಿಕ್. ಯು ಕ್ಯಾನ್ ಹ್ಯಾವ್ ಇಟ್ ಅಂಡ್ ಎಂಜಾಯ್ ದ ಟೇಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಬಜ್ಜಿ ಆಗ್ತಾ ಇದ್ದಾರೆ, ಮೆಣಸಿನಕಾಯಿ ಬಜ್ಜಿ ಆಗ್ತಾ ಇದ್ದಾರೆ. ಜನಾರ್ದನ್ ಸರ್ ಅವರು ಶ್ರೀ ದುರ್ಗಾ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್ನ ಓನರು. ನಿಮ್ಮ ಹಬ್ಬ ಹರಿದಿನಗಳು ಅಥವಾ ಶುಭ ಸಮಾರಂಭಗಳಿಗೆ ಭೇಟಿ ಕೊಡಿ. ಶ್ರೀ ದುರ್ಗಾ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್ ನಿಮ್ಮ ಹಬ್ಬ ಮತ್ತು ಶುಭ ಸಮಾರಂಭಗಳನ್ನು ಇನ್ನಷ್ಟು ಸಂತೋಷಗೊಳಿಸಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಜನಾರ್ದನ್ ಸರ್ ಅವರ ಇವರು ತಂದೆಯವರು. ಈ ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅವರು ಜನಾರ್ದನ್ ಸರ್ ಅವರ ತಂದೆಯವರು. ನೋಡಿ ಫ್ರೆಂಡ್ಸ್, ಈಗ ಹೀರೆಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ. ನಾನು ಹೀರೆಕಾಯಿ ಬಜ್ಜಿ ಕೂಡ ಟೇಸ್ಟ್ ಮಾಡಿದೆ, ಸಖತ್ತಾಗಿ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಹಾಗೆ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ದಯಾನಂದ್ ಅಂತ ಹೇಳಿ ಸರ್. ಸರ್, ಏನು ತಗೊಂಡ್ರಿ ಸರ್ ಇಲ್ಲಿ? ಸರ್, ಇದು ಡ್ರೈ ಜಾಮೂನು, ಸ್ವೀಟ್ಸ್ ತುಂಬಾ ಚೆನ್ನಾಗಿದೆ. ಬೆಣ್ಣೆ ಮುರುಕು, ಓಕೆ, ಮತ್ತೆ ಮಿಕ್ಸರ್, ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಅಂಗಡಿ ಓಪನ್ ಆದಾಗಿಂದನೂ ನಾವು ಇಲ್ಲೇ ಕಾಣ್ತೀವಿ ಸರ್, ಎಲ್ಲೂ ಹೋಗೋದಿಲ್ಲ. ಸ್ವೀಟ್ಸ್ ಅಲ್ಲಿ ಏನು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಸರ್ ನಿಮಗೆ? ಸರ್, ಡ್ರೈ ಜಾಮೂನ್ ಸರ್. ಡ್ರೈ ಜಾಮೂನ್ ಸೂಪರ್ ಆಗಿರುತ್ತೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಓಕೆ, ಬಜ್ಜಿನಲ್ಲಿ ಯಾವ್ದು ಇಷ್ಟ ಆಯ್ತು? ಮೆಣಸಿನಕಾಯಿ ಬಜ್ಜಿ ಚೆನ್ನಾಗಿರುತ್ತೆ, ಬೆಣ್ಣೆ ಮುರುಕು, ಈ ಬಾಂಬೆ ಮಿಕ್ಸರ್ ಓಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇಲ್ಲಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹೌದು ಸರ್, ಹೌದು, ರೆಗ್ಯುಲರ್ ಬರ್ತಾ ಇರ್ತೀವಿ. ಡೈಲಿ ಒಂದ್ಸತಿ ವಿಸಿಟ್ ಕೊಟ್ಟು ಹೋಗ್ತೀವಿ ಇಲ್ಲಿ. ಓಕೆ, ಚೆನ್ನಾಗಿರುತ್ತೆ ಸರ್ ಇಲ್ಲಿ, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನ್ಯಾಚುರಲ್ ಆಗಿ ಮಾಡ್ತಾರೆ, ಬೇರೆ ತರ ಮಿಕ್ಸ್ ಮಾಡೋದು ಆತರ ಎಲ್ಲ ಏನು ಇಲ್ಲ. ಚೆನ್ನಾಗಿದೆ. ಮಂಗಳೂರಿನವರು, ಕುಂದಾಪುರದವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ ಬಯಸ್ತೀರಿ ಸರ್? ಎಲ್ಲಾರು ನೋಡಿ ಒಂದ್ಸತಿ ಬಂದು ಟ್ರೈ ಮಾಡಿ ಅಂತ ಹೇಳ್ತೀವಿ ಸರ್. ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಬಜ್ಜಿ ಬೋಂಡಗಳು ಆಗ್ತಾ ಇದ್ದಾರೆ ಶ್ರೀ ದುರ್ಗಾ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್ನ ಓನರ್ ಜನಾರ್ದನ್ ಸರ್ ಅವರು.
ಅಂದರೆ ಇದರಲ್ಲಿ ಏನಪ್ಪ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿನ ಬಜ್ಜಿ ಬೋಂಡ ತುಂಬನೇ ಟೇಸ್ಟಿಯಾಗಿರುತ್ತೆ, ಕ್ವಾಲಿಟಿ ಇರುತ್ತೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಬಜ್ಜಿ ಬೋಂಡಗಳು ಸೇಲ್ ಆಗ್ತಾ ಇದ್ದಾವೆ. ಮಾಡಿ ಹಾಕ್ದಂಗೆಲ್ಲ ಅಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. ನೀವು ಆಗ್ಲಿಂದ ನೋಡ್ತಾನೆ ಇದ್ದೀರಾ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಬನ್ನಿ ಈಗ ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಸಲ್ಮಾ. ಏನ್ ತಗೊಂಡಿದ್ದೀರಾ ಮೇಡಮ್ ಇಲ್ಲಿ? ಸರ್ ಇಲ್ಲಿ ನಾವು ಇದನ್ನ ತಗೊಂಡಿಲ್ಲ ಅಂತ ಹೇಳಂಗೆ ಇಲ್ಲ ಸರ್. ಎಲ್ಲಾ ಐಟಮ್ಸ್ ನಾವು ಟ್ರೈ ಮಾಡಿದೀವಿ. ಅಂಡ್ ನಮ್ಮ ಮನೆಯಲ್ಲಿ ಪಾರ್ಟೀಸ್ ಆಗ್ಲಿ ಅಥವಾ ಏನೇ ಒಂದು ಫಂಕ್ಷನ್ ಆಗ್ಲಿ ನಮ್ಗೆ ಏನ್ ಬೇಕು ನಾವು ಸ್ನಾಕ್ಸ್ ಅನ್ನ ಇಲ್ಲಿ ಆರ್ಡರ್ ಮಾಡಿದ್ರೆ ಅವ್ರು ಕಸ್ಟಮೈಸ್ ಮಾಡ್ಕೊಡ್ತಾರೆ ಸರ್. ಏನು ತುಂಬಾ ಇಷ್ಟ ಆಗುತ್ತೆ ಮೇಡಮ್ ನನಗೆ ಇಲ್ಲಿ ಮೆಣಸಿನಕಾಯಿ ಬಜ್ಜಿ ತುಂಬಾ ಇಷ್ಟ. ನಮ್ಮ ಮಗು ಇದೆ, ಅವಳಿಗೆ ಇಲ್ಲಿ ಬಾಳೆಕಾಯಿ ತುಂಬಾ ಇಷ್ಟ. ನಮ್ಮ ಸಿಸ್ಟರು, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇದೆ. ಸ್ವೀಟ್ಸ್ ಅಷ್ಟೇನೆ, ವೆರೈಟೀಸ್ ಆಫ್ ಸ್ವೀಟ್ ಸಿಕ್ಕುತ್ತೆ. ಸ್ಪೆಷಲಿ ಕಾಜು ಕಟ್ಲಿ ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಅದು ಸೇವು ಚೆನ್ನಾಗಿರುತ್ತೆ. ಬೂಂದಿ ನಮ್ಮ ಮನೆಯಲ್ಲಿ ಬಿಸಿಬೇಳೆ ಬಾತ್ಗೆ ಇವ್ರದೇ ಬೂಂದಿ, ಇಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ತಿನ್ನಲ್ಲ, ಆ ತರ ಇದೆ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಸರ್ ಪ್ರತಿಯೊಂದು. ಈಗ ನೆನ್ನೆನೂ ಅಷ್ಟೇ, ನೆನ್ನೆ ನಮ್ ಶಾಪ್ ಓಪನಿಂಗ್ ಇತ್ತು. ಸೊ ನಮ್ಗೆ ಸಮೋಸಾಸ್ ಅದೆಲ್ಲದನ್ನು ನಾವು ಆರ್ಡರ್ ಮಾಡಿದ್ವಿ. ಸೊ ಅದನ್ನೆಲ್ಲ ಮಾಡಿ ಅಲ್ಲಿಗೆ ತಂದು ಕೊಟ್ಟಿದ್ದಾರೆ. ಇಲ್ಲಿಗೆ ಕಸ್ಟಮೈಸ್ ಸರ್ವಿಸ್ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಮೇಂಟೈನ್ ಮಾಡ್ತಾರೆ. ಸೊ ಅದಕ್ಕೆ ವಿ ಕಮ್ ಆಫರ್. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಶ್ರೀ ದುರ್ಗಾ ಸ್ವೀಟ್ಸ್ ಅಂಡ್ ಕಾಂಡಿಮೆಂಟ್ಸ್ ನ ಓನರ್ ಜನಾರ್ದನ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಜನಾರ್ದನ್. ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸ್ವೀಟ್ಸ್ ಮತ್ತೆ? ಇದು ನಾವೊಂದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇದು ಆಲ್ಮೋಸ್ಟ್ 30 years ಇಂದ ಮಾಡ್ತಾ ಇದ್ದೀವಿ. ಓಕೆ. ಇಲ್ಲಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಶುರು ಮಾಡಿ 3 years ಆಯ್ತು. ಓಕೆ. ಸೊ ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿನಲ್ಲಿ? ಕಸ್ಟಮರ್ ಹೇಳಿದ್ರಲ್ಲ ಈಗ, ಅಲ್ಲ ನೀವು ಸರ್ ಹೇಳಿ ಏನೇನ್ ಸಿಗುತ್ತೆ? ಎಲ್ಲ ಸಿಗುತ್ತೆ, ಮಿಕ್ಸರ್ ಐಟಮ್ ಎಲ್ಲ ಸಿಗುತ್ತೆ, ಸ್ವೀಟ್ಸ್ ಇರುತ್ತೆ. ಓಕೆ. ಆಮೇಲೆ ಬಜ್ಜಿ ಬೋಂಡ, ಪಕೋಡ, ಸಮೋಸ ಎಲ್ಲ ಸಿಗುತ್ತೆ. ಕಸ್ಟಮರ್ ಹೇಳ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಇದೆ ಅಂತ. ಏನ್ ಸರ್ ಇದ್ರ ಗುಟ್ಟು ಸರ್? ಗುಟ್ಟೇನಿಲ್ಲ ಸರ್, ರೆಗ್ಯುಲರ್ ಆಗಿ ಮಾಡಿದೀವಿ, ನಮ್ಮ ಎಕ್ಸ್ಪೀರಿಯನ್ಸೇ ಗುಟ್ಟು. ಸೊ ಇಷ್ಟೆಲ್ಲ ಒಳ್ಳೆ ಐಟಮ್ ಹಾಕ್ತಿವಿ, ಒಳ್ಳೆ ಕಡ್ಲೆಟ್ ಹಾಕ್ತಿವಿ. ಓಕೆ. ಸೊ ಕಡ್ಲೆಟ್ ಎಲ್ಲ ಅಂಗಡಿಯಿಂದ ತಗೊಳ್ಳೋದು? ಇಲ್ಲ, ಎಲ್ಲ ಬೀಸೋದು ನೀವೇ ಎಲ್ಲ ನಾವೇ ರೆಡಿ ತಗೊಂಡು ಬೀಸ್ತೀರಾ? ಓಕೆ. ಸೊ ಹಂಗಾಗಿ ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಸೊ ಆಯಿಲ್ ಎಲ್ಲ ಒಳ್ಳೆ ಆಯಿಲ್ ಎಲ್ಲ ಎವ್ರಿ ಡೇ ಆಯಿಲ್ ಹೊತ್ತು ಒಂದ್ ದಿನಾನೂ ಉಳಿಸಲ್ಲ, ಎಲ್ಲ ಎವ್ರಿ ಡೇ ಅವತ್ತಿಂದ ಅವತ್ತು ಕ್ಲಿಯರ್ ಇದು ಮಾಡ್ತೀವಿ. ಸ್ವೀಟ್ಸ್ ಅಷ್ಟೇ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಹೌದು ಸರ್, ಸ್ವೀಟ್ಸ್ ಅಷ್ಟೇ ಎವ್ರಿ ಡೇ ಎಷ್ಟು ಬೇಕು ಅಷ್ಟೇ ಐಟಮ್ ಮಾಡೋದು, ಅಷ್ಟೇ ಖಾಲಿ ಮಾಡೋದು. ಇವತ್ತಿಗೆ ಎಷ್ಟು ಬೇಕು ಅಷ್ಟೇ, ನೆಕ್ಸ್ಟ್ ಡೇ ತಿರ್ಗಾ ಫ್ರೆಶ್ ಆಗೇ ಮಾಡೋದು. ಓಕೆ. ಯಾವ್ದು ತುಂಬಾ ಇಷ್ಟಪಟ್ಟು ಜನ ಕೇಳ್ತಾರೆ ಸರ್? ಡ್ರೈ ಜಾಮೂನು, ಬಾದುಷಾ, ಜಿಲೇಬಿ, ಹಾಟ್ ಜಿಲೇಬಿ ಸಿಗುತ್ತೆ ಸಾಯಂಕಾಲದ ಹೊತ್ತು, ಬಿಸಿ ಜಿಲೇಬಿ. ಓಕೆ. ಹತ್ತವತ್ತ. ಬಜ್ಜಿ ಬೋಂಡದಲ್ಲಿ ಯಾವ್ದು ತುಂಬಾ? ಬಜ್ಜಿ ಬೋಂಡದಲ್ಲಿ ಎಲ್ಲ ಹೋಗುತ್ತೆ, ಅದು ಇದು ಅಂತ ಹೇಳಂಗೆ ಇಲ್ಲ. ಮಂಗಳೂರು ಬಜ್ಜಿಯಿಂದ ಹಿಡಿದು ಒಂದು 9-10 ಐಟಮ್ ಮಾಡ್ತೀವಿ, 10 ಐಟಮು ತಗೋತ. ಓಕೆ. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.